ಸಿದ್ದರಾಮಯ್ಯನವರನ್ನ ಕಡೆಗಣಿಸಲಾಗ್ತಿದೆ ಎನ್ನುವಂತ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಆದ್ರೆ ಅವರ ಪರವಾಗಿ ಈಗ ಮಾಜಿ ಸಚಿವರು ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ, ಕಡೆಗಣಿಸಲಾಗ್ತಿದೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿತ್ತು ಇತ್ತೀಚೆಗಷ್ಟೇ. ಸಿದ್ದರಾಮಯ್ಯ ಈಸ್ ಅ ಮಾಸ್ ಲೀಡರ್ ಅಂತ KN ರಾಜಣ್ಣ ಅವರು ಹೇಳ್ತಿದ್ದಾರೆ. ಈಗ ಅವರನ್ನ ಸೈಡ್ ಲೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಡೆಗಣಿಸಿದ್ರೆ ಅದು ದೊಡ್ಡ ಬ್ಲಂಡರ್ ಆಗ್ಬಿಡುತ್ತೆ, ದೊಡ್ಡ ಮಿಸ್ಟೇಕ್ ಆಗ್ಬಿಡುತ್ತೆ. ಇದು ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಮಾತ್ರ ಕಾಂಗ್ರೆಸ್ಸಿಗೆ ಒಳ್ಳೆಯದು. 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರುವಂತ ಅವಕಾಶ ಇರುತ್ತೆ. ಎಲ್ಲಾದ್ರೂ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ಗೆ ಸರಿಸೋದಕ್ಕಾಗುತ್ತಾ? ಅದಾಗುವುದೇ ಇಲ್ಲ. ಅವರು ಮಾಸ್ ಲೀಡರ್ ಅಂತ KN ರಾಜಣ್ಣ ಮಾಜಿ ಮುಖ್ಯಮಂತ್ರಿಗಳ ಕುರಿತಂತೆ ಮಾತನಾಡಿದ್ದಾರೆ. ಇತ್ತೀಚೆಗೆ ಗಮನಿಸಿದ್ವಿ, ತುಂಗಭದ್ರಾ ಡ್ಯಾಮಿನ ಕಾರ್ಯಕ್ರಮದಲ್ಲೂ ಇರಲಿಲ್ಲ. ಮೈಸೂರಿನ ಕೆಲ ಈ ಬ್ಯಾನರ್ಗಳನ್ನು ನೋಡಿದಾಗಲೂ ಕೂಡ ಸಿದ್ದರಾಮಯ್ಯನವ್ರ ಫೋಟೋಗಳು ಕಾಣಿಸ್ತಿರ್ಲಿಲ್ಲ. ಆಗ ಎಲ್ಲೋ ಒಂದ್ ಕಡೆ ಚರ್ಚೆಗೆ ಬಂತು, ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡಿಬಿಟ್ರಾ? ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲ ಮಾಡಿದ್ರು. ಹೊಸ ನಾಯಕರು ಬಂದಾಗ ಹಳಬರು ಸ್ವಲ್ಪ ಹಿಂದೆ ಹೋಗ್ತಾರೆ, ಹೀಗಾಗಿ ಒಂದಿಷ್ಟು ಮಾತುಗಳು ಬಂದಿತ್ತು. ಇದೇ ವಿಚಾರವಾಗಿ ಒಂದು ರಾಜ್ಯದ ಜನರಿಗೆ ಗೊತ್ತು, ಸದ್ಯದ ಮಾಸ್ ಲೀಡರ್ ಯಾರು ಕೇಳಿದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಅವರ ಪರವಾಗಿನೇ ಬ್ಯಾಟಿಂಗ್ ಮಾಡೋ ಕೆಲಸವನ್ನ ಮಾಜಿ ಸಚಿವ KN ರಾಜಣ್ಣ ಮಾಡಿದ್ದಾರೆ. ಪಾರ್ಟಿ ಏನ್ ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನ ಸೈಡ್ ಲೈನ್ ಮಾಡೋ ಅಂಥದ್ದಾಗ್ಲಿ ಅಥವಾ ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದರೆ ಅದು ಒಂದು ದೊಡ್ಡ ಬ್ಲೆಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೊಬೋದು ಬೇರೆ ಬೇರೆಯವರು, ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ, ಹಿಂಗಾಗೋಗಿದೆ, ಹಾಗಾಗ್ತದೆ ಹೀಗಾಗ್ತದೆ ಅಂತೇಳಿ. ಏನೂ ಆಗಲ್ಲ. ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿರೋ ನೋಡಿ. ಅಂದ್ರೆ ಸಿದ್ದರಾಮಯ್ಯರನ್ನ ನೇಪಥ್ಯಕ್ಕೆ ಸರ್ಸಕ್ಕಾಗಲ್ಲ, ಅವ್ರು ಮಾಸ್ ಲೀಡರ್ ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನು ಯಾವತ್ತೂ ಕೂಡ, ಈಗ ಹಿಂದೆ ಕಿಸ್ಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರಪ್ಪ. ಜೈಲಿಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂದು ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ರು. ಜೈಲಿಗೆ ಹಾಕಿದ್ದು ಯಾವಾಗ? 1978 ನವೆಂಬರ್ ತಿಂಗಳಲ್ಲಿ ಹಾಕಿದ್ರು. ನವೆಂಬರಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ, ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗುತ್ತೆ.